ವೆಲ್ಕಮ್ ಬ್ಯಾಕ್ ಕೋಟೆ ನಾಡು ಕುಕ್ಕಿಂಗ್ ಚಾನಲ್. ಇವತ್ತು ಪಾಪ್ಕಾರ್ನ್ ಮಾಡ್ತಾ ಇದ್ದೀವಿ. ಈ ಚಳಿಗೆ ಹಾಗೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿ ಪಾಪ್ಕಾರ್ನ್ ರೆಸಿಪಿ ಮಾಡ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಮ್ಮ ಚಾನಲ್ ತುಂಬ ಜನ ನೋಡ್ತಾ ಇರ್ತಕ್ಕಂಥವ್ರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಸಪೋರ್ಟ್ ಮಾಡಿ. ಇವತ್ತು ಪಾಪ್ಕಾರ್ನ್ ರೆಡಿ ಮಾಡ್ತಾ ಇದ್ದೀವಿ. ಈ ಪಾಪ್ಕಾರ್ನು ತುಂಬ ಜನ ಲವರ್ಸ್ಗಳಿಗೆ ಪಾರ್ಕಲ್ಲಿ ಹಾಗೂ ಸಿನಿಮಾ ಥಿಯೇಟ್ರಲ್ಲಿ ತುಂಬ ಇಷ್ಟ ಆಗುತ್ತೆ. ಟೈಮ್ ಪಾಸ್ಗೆ ಒಳ್ಳೆ ರೆಸಿಪಿ ಮಾಡ್ತಾ ಇದ್ದೀವಿ. ಇವತ್ತು ಫುಲ್ ಊಟ ಬಿಡಿ ಬೆಂಕಿ ಪಟ್ನ ಅಲ್ಲಕ್ಕೆ ಇವ್ರು ಹೇಳ್ತಯ್ಯ, ಇವ್ರೇನು ಸ್ವಲ್ಪ ಜೋಶಾಗಿ ಹೇಳಲ್ಲ ಕಣ್ರಿ. ಇವತ್ತು ಎರಡು ಥರ ಪಾಪ್ಕಾರ್ನ್ ಮಾಡ್ತಾ ಇದ್ದೀವಿ. ಒಂದು ಚಿಲ್ಲಿ ಪೌಡರ್ ಮಿಕ್ಸ್ ಪಾಪ್ಕಾರ್ನು ಮತ್ತು ಇನ್ನೊಂದು ಪುದೀನಾ ಮಿಕ್ಸ್ ಪಾಪ್ಕಾರ್ನು. ಎರಡೂ ಚೆನ್ನಾಗಿರುತ್ತೆ, ಎರಡೂ ಬೇರೆ ಬೇರೆ ಥರ ಟೇಸ್ಟ್ ಕೊಡುತ್ತೆ, ಒಂದೇ ಥರ ಟೇಸ್ಟ್ ಇರಲ್ಲ. ಹಾಗಾಗಿ ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಫಸ್ಟು ಪುದೀನ ಸೊಪ್ಪನ್ನ ಫ್ರೈ ಮಾಡ್ಕೊಂಬಿಡೋಣ. ಫ್ರೈ ಮಾಡ್ಕೊಂಡ್ಮೇಲೆ ಅದು ಸ್ವಲ್ಪ ಒಣಗೋಕೆ ಬಿಟ್ಟು ಡ್ರೈ ಆಗುತ್ತಲ್ವ, ಅವಾಗ ಪುಡಿ ಮಾಡ್ಕೊಂಡು ಪಾಪ್ಕಾರ್ನ್ ಮಿಕ್ಸ್ ಮಾಡೋಣ. ಸೊ ಹಂಗಾಗಿ ಈಗಲೇ ಫ್ರೈ ಮಾಡ್ಕೊತಾ ಇದ್ದೀವಿ. ಎಣ್ಣೆ ಗೊತ್ತಲ್ವಾ, ನಮ್ಮ ಕೋಟೆ ನಾಡಿನ ಶೇಂಗಾ ಎಣ್ಣೆ. ಸಾಕು ನೋಡಿ, ಈ ಶೇಪಿಗೆ ಬಂದರೆ ಸಾಕು, ಡ್ರೈ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾನೆ ನೋಡಿ. ಬಟ್ರ್ ಹಾಕ್ತಾ ಇದ್ವಿ ಟೇಸ್ಟಿಗೆ. ಹಂಗೆ ಸ್ವಲ್ಪ ಎಣ್ಣೆ, ಎಣ್ಣೆ ಜಾಸ್ತಿ ಕಾದಿರಬಾರ್ದು, ಹಿಂಗಂತಾನೆ ಇರಬೇಕು, ಹಿಡಿಯುತ್ತೆ. ಏನು ಸ್ಮೆಲ್ ಬಟರ್ ಹಾಕ್ಬಿಟ್ರೆ ಇನ್ನು ನಿಮ್ಮ ಮನೇಲಿ ನ್ಯಾಚುರಲ್ ಬೆಣ್ಣೆ ಇದ್ರೆ ಅದನ್ನು ಹಾಕ್ಕೊಡ್ರಿ, ಇನ್ನೂ ಚೆನ್ನಾಗೇ ಬರುತ್ತೆ. ಇದು ಕೂಡ ವಾಸನೆ ಘಮ್ ಅಂತ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ. ಹಾಕ್ಬಿಟ್ಟು ಒಂದು ಸಲ ಹಿಂಗೆ ಅಂದುಬಿಟ್ರೆ ಈಗ ಬರುತ್ತೆ ನೋಡ್ರಿ. ಬಂತು 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 ಬಂತು.
ಪುದೀನ ರೆಡಿ ಆಯಿತು. ಇದು ಖಾರದ ಪುಡಿ ರೆಡಿ ಮಾಡೋಣ. ಖಾರದ ಪುಡಿ, ಅರಿಶಿನ ಅದಕ್ಕೆ ರೆಡಿ ಮಾಡೋಣ. ಖಾರದ ಪುಡಿ, ಅರಿಶಿನ ಪುಡಿ. ಇದು ಅರಿಶಿನ ಕೊಂಬನ್ನ ಚೆನ್ನಾಗಿ ಕುಟ್ಬಿಟ್ಟು ಮಿಕ್ಸಿಗೆ ಹಾಕೊಂಡಿರೋದು, ಯಾಕಂತಂದರೆ ಕಲರ್ ಚೆನ್ನಾಗಿ ಬರಲಿ ಅಂತ. ಉಪ್ಪು, ಇದು ನೋಡ್ರಿ ಕಲರು ಅರಿಶಿನ. ಅದಕ್ಕೆ ನ್ಯಾಚುರಲಾಗೆ ಅರಿಶಿನ ಕೊಂಬಿರುತ್ತಲ್ವಾ, ಅದನ್ನು ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ರುಬ್ಬಿಟ್ಟು ಹಾಕ್ಬಿಟ್ರೆ ಪುದೀನ ಸೊಪ್ಪು ಚೆನ್ನಾಗಿ ಹಿಂಡ್ಬಿಟ್ಟು, ಆ ಕಲರ್ಗೂ ಆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಪುದೀನ ಆಗಲೇ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು. ಇದು ನಾರ್ಮಲ್ ಪಾಪ್ಕಾರ್ನ್ಗೆ ಹಾಕೋಣ ಪುದೀನ. ಮತ್ತು ಅದಕ್ಕೆ ಟೇಸ್ಟಿಗೆ ಉಪ್ಪು, ಕಲ್ಲುಪ್ಪನ್ನ ರುಬ್ಕೊಂಡಿರೋದು. ಈಗ ಇದನ್ನು ಚೆನ್ನಾಗಿ ಯಾವ ರೀತಿ ಮಿಕ್ಸ್ ಮಾಡಬೇಕಂದ್ರೆ ಮುಚ್ಚಿ ಎಷ್ಟು ಚೆನ್ನಾಗಿದೆ ಅಂದರೆ ಸುಮ್ಮನೆ ತಿಂತಾನೆ ಇರ್ಬೇಕನ್ಸುತ್ತೆ. ಸೂಪರಾಗಿದೆ. ಸಾಯಂಕಾಲ ತನಕ ಕುಕ್ಕಂಡು ಈ ಜೋರಾಗನೇ ಹೇಳು. ತುಂಬ ಚೆನ್ನಾಗಿದೆ. ಅದಕ್ಕೂ ಈ ಪುದೀನ ಮಿಕ್ಸ್ ಮಾಡಿದ್ವಲ್ವ, ಅದಂತೂ ಎಕ್ಸ್ಟ್ರಾಡಿನರಿ ಆಗಿದೆ. ಯಾಕಂದ್ರೆ ಆ ಫ್ಲೇವರೇ, ಈ ಪುದೀನ ಫ್ಲೇವರೇ ಸಾಕಲ್ವ. ತುಂಬ ಚೆನ್ನಾಗಿದೆ. ಪ್ಯಾಕ್ ಮಾಡಿ ಸ್ಕೂಲ್ ಮಕ್ಳಿಗೆ ಕೊಡೋ ಅಂಥ ಪ್ಲ್ಯಾನು. ಜಾಸ್ತಿ ಹಾಕ್ಬಿಟ್ರೆ ಬಳಕ್ಕಾಗಲ್ಲ, ಜಾಸ್ತಿ ಹಾಕಿದ್ರೆ ಬಳಕ್ಕಾಗಲ್ಲ, ತೊಂದರೆ ಆಗುತ್ತೆ. ರೆಡಿಯಾಗಿದೆ. ಇನ್ನು ಸ್ಕೂಲ್ ಬಿಡೋಕ್ಕೆ 1 ಅವರ್ ಟೈಮ್ ಬೇಕು. ಸೊ ಮುಂಚೆನೇ ಪರ್ಮಿಷನ್ ತೊಗೊಂಡು ಎಲ್ಲ ಮಕ್ಕಳಿಗೂ ಕೊಟ್ಬಿಡೋಣ. ಪಟ 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 ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಶಿಕ್ಷಕರು, ಸ್ನೇಹಿತರು, ನಮ್ಮ ಒಂದು ಎಲ್ಲ ಒಳ್ಳೆಯದು ಕೆಟ್ಟದ್ದಕ್ಕೂ ನಮ್ಮ ಜೊತೆ ಇರ್ತಕ್ಕಂಥ ತುಂಬ ಚೆನ್ನಾಗಿದೆ ಬ್ರದರ್. ಇದಿಷ್ಟೇ ಅಲ್ಲ, ಹೊಸ ಥರದ ತುಂಬ ಟೇಸ್ಟಿ ಹಾಗೆ ಡಿಫ್ರೆಂಟ್ ಆದಂತಹ ರೆಸಿಪಿಗಳನ್ನ ನೋಡಿ ನೀವು ಸ್ವತಃ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಈ ರುಚಿ ಇದೇ ಥರದ ರುಚಿನ ನೀವು ಸವಿಬೇಕಪ್ಪ ಅಂದರೆ ಕೋಟೆ ನಾಡು ಕುಕಿಂಗ್ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.